ಹಲೋ, ನಮಸ್ಕಾರ. ವಿಜಯ್ಸ್ ಇಂಗ್ಲಿಷ್ ಚಾನೆಲ್ಗೆ ನಿಮಗೆ ಆದರದ ಸ್ವಾಗತ. ನಾನು ವಿಜಯೇಂದ್ರ, ಮಾಜಿ ಸೈನಿಕ ಮತ್ತು ನಿವೃತ್ತ ಉಪನ್ಯಾಸಕ. ದೇಶ ಪ್ರಗತಿ ಪಥದಲ್ಲಿ ಸಾಗ್ತಾ ಇದೆ, ದೇಶ ಮುಂದುವರಿತಾ ಇದೆ. ನಾವು ಹಿಂದೆ ಉಳಿಬಾರ್ದಲ್ವಾ? ನಾವು, ನಮ್ಮ ಕುಟುಂಬ, ಕನ್ನಡಿಗರು ಯಾವತ್ತೂ ಹಿಂದುಳಿಬಾರ್ದು. ಒಂದು ಕಾಲಕ್ಕೆ ಬ್ರಿಟಿಷರು ಮುಕ್ಕಾಲು ಜಗತ್ತನ್ನು ಆಳ್ತಾ ಇದ್ದರು. ಈಗ ಅಮೆರಿಕದವರು ಆಳ್ತಾ ಇದ್ದಾರೆ. ಈಗ ಫಿಸಿಕಲಿ ಅಲ್ಲಿಲ್ಲ, ಆದರೆ ಬೇರೆ ರೀತಿಯಲ್ಲಿ ಇದ್ದಾರೆ ಅವರು. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ, ಗೂಗಲ್. ಈಗ ನೋಡಿ, ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಿ. ಈ ಯೂಟ್ಯೂಬ್ನಿಂದ ಬರ್ತಕ್ಕಂಥ ಆದಾಯ ಸಿಕ್ಕಾಪಟ್ಟೆ ಇದೆ. ಇದು ಒಂದು ರಾಷ್ಟ್ರಗಳಲ್ಲಿ, ಎರಡು ರಾಷ್ಟ್ರಗಳಲ್ಲಿ ಅಲ್ಲ, ಇದು ಎಲ್ಲ ರಾಷ್ಟ್ರಗಳಲ್ಲಿಯೂ ಪಸರಿಸಿದೆ. ಅಂದರೆ ಎಲ್ಲ ರಾಷ್ಟ್ರಗಳ ಮೇಲೆ ಹಿಡಿತವನ್ನು ಹೊಂದಿದ್ದಾರೆ. ಇಂಗ್ಲೆಂಡ್ ಮಾಡಿದ ಕೆಲಸವನ್ನು, ಅಮೆರಿಕ ಮಾಡುತ್ತಿರುವ ಕೆಲಸವನ್ನು ಇಂಡಿಯನ್ಸ್ ಆಗಿ ನಾವು ಮಾಡೋಕ್ಕಾಗಲ್ಲ ಅಂತೇನಲ್ವಲ್ಲ. ನಮಗೂ ಒಂದು ದಿನ ಬಂದೇ ಬರುತ್ತೆ. ಆ ನಡಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು ನಾವು ಪ್ರಗತಿಯ ದಾರಿಯಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ. ಈಗ ನಾವು ಓಡಬೇಕು ಮುಂದೆ. ಹಾಗೆ ಅಂದರೆ 2047ಕ್ಕೆ ನಾವು ಪ್ರಬುದ್ಧ ರಾಷ್ಟ್ರವಾಗಿ ಬೆಳಿಬೇಕು, ಅತ್ಯಂತ ಪ್ರಬಲ ರಾಷ್ಟ್ರವಾಗಿ ಬೆಳಿಬೇಕು ಅನ್ನೋದು ನಮ್ಮ ಪ್ರಧಾನಿಯ ಒಂದು ಚಿಂತನೆ, ಅವರ ಒಂದು ಆಕಾಂಕ್ಷೆ. ಇದು ಇಡೀ ರಾಷ್ಟ್ರದ ಆಕಾಂಕ್ಷೆ. ಈಗ ಒಂದು ದೇಶ ಪ್ರಗತಿ ಮಾಡಬೇಕು ಅಂತಂದರೆ ಪರಿಶ್ರಮ ಇಲ್ಲದೆ ಸಾಧ್ಯವೇ ಇಲ್ಲ. ಪರಿಶ್ರಮ ಪಟ್ಟರೆ ಫಲ ಸಿಗುತ್ತೆ. ಪರಿಶ್ರಮ ಪಡಬೇಕು ಅಂದರೆ ನಮ್ಮ ಮಕ್ಕಳಲ್ಲಿ ಪರಿಶ್ರಮ ಮಾಡುವ ಒಂದು ಮನೋಸ್ಥಿತಿಯನ್ನು ನಾವು ನಮ್ಮ ಮಕ್ಕಳಲ್ಲಿ ಹುಟ್ಟುಹಾಕಬೇಕು. ಅಂದರೆ ಮಕ್ಕಳು ಯಾವಾಗಲೂ ನಮ್ಮನ್ನು ಅನುಸರಿಸ್ತಾರೆ. ನಾವು ಪರಿಶ್ರಮ ಪಡುವುದನ್ನು ನೋಡಿದರೆ ನಮ್ಮ ಮಕ್ಕಳು ಪರಿಶ್ರಮ ಪಡ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಈಗ ನಮ್ಮ ಗುರಿ ಏನಾಗಬೇಕು ಅಂದರೆ, ಈ ಮುಂದಿನ ಪೀಳಿಗೆ ಏನಿದೆಯಲ್ಲ, ಈಗ ಚಿಕ್ಕ ಮಕ್ಕಳಿದಾರಲ್ಲ, ಇವರು ವಯಸ್ಕರಾದಾಗ ಅವರು ಅತ್ಯಂತ ಬುದ್ಧಿವಂತರಾಗಿರಬೇಕು, ವಿದ್ಯಾವಂತರಾಗಿರಬೇಕು, ಬುದ್ಧಿವಂತರಾಗಿರಬೇಕು. ಬುದ್ಧಿವಂತರೇ ಜಗತ್ತನ್ನು ಆಳೋದು, ಇದರಲ್ಲಿ ಕೂಡ ಎರಡು ಮಾತಿಲ್ಲ. ಆ ತಾಕತ್ತನ್ನು ನಾವು ಕೊಡಬೇಕು. ಅದನ್ನು ಬೆಳೆಸಬೇಕು ಅಂತಂದರೆ ಎಲ್ಲರೂ ನಮ್ಮ ನಮ್ಮ ಹಂತದಲ್ಲಿ ಏನನ್ನು ಮಾಡ್ಬೋದು, ಒಂದು ಸಣ್ಣ ಕೆಲಸವನ್ನು ಏನು ಮಾಡ್ಬೋದು ಅದನ್ನು ಮಾಡ್ಬೋದಲ್ಲ ನಾವು. ಈಗ ನಾನೊಬ್ಬ ಶಿಕ್ಷಕನಾಗಿದ್ದುಕೊಂಡು ನಾನೇನು ಮಾಡಬಲ್ಲೆ ಅಂತ ನಾನು ಆಲೋಚನೆ ಮಾಡಿದಾಗ ನನಗೊಂದು ದಾರಿ ಹೊಳಿತು. ಇಂಗ್ಲೀಷ್ ವಿಷಯದ ಶಿಕ್ಷಕನಾಗಿದ್ದೆ. ಈಗ ನಾನು ರಿಟೈರ್ ಆಗಿದ್ದೀನಿ. ನನಗೆ ಗೊತ್ತಿರುವುದು ಇಂಗ್ಲೀಷನ್ನು ಕಲಿಸುವುದು. ಚೆನ್ನಾಗಿ ಕಲಿಸ್ತೀನಿ ಅನ್ನುವ ಭರವಸೆ ನನಗಿದೆ. ನಾನು ಈ ದೇಶದ ಅಭಿವೃದ್ಧಿಗೆ ಯಾವ ಥರ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸ್ಬೋದು ಅಂತ ನಾನು ಅಂದ್ಕೊಂಡಾಗ ನಾನು ಮಕ್ಕಳಿಗೆ ಇಂಗ್ಲೀಷನ್ನು ಕಲಿಸುವುದರ ಮೂಲಕ ಮಾಡಬಹುದು ಅಂತ ನನಗನ್ಸುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಇಂಗ್ಲೀಷ್ ಬಂದ್ರೇ ನಾವು ಬಹಳ ಬೇಗ ಪ್ರಬಲರಾಗ್ತೀವಿ. ಇಂಗ್ಲೀಷ್ ಬಾರದೇ ಇರುವವರು ಪ್ರಬಲರಾಗಲ್ಲ ಅಂತಲ್ಲ, ಆದರೆ ಈಗಿನ ವಾತಾವರಣವನ್ನು ನೋಡಿದರೆ ಇಡೀ ಜಗತ್ತನ್ನು ಆಳಬೇಕು ಅಂತಂದರೆ ಇಂಗ್ಲೀಷ್ ಬಂದರೆ ಭಾಳ ಒಳ್ಳೆಯದು. ಅದಕ್ಕೋಸ್ಕರ ಇಂಗ್ಲೀಷನ್ನು ಚೆನ್ನಾಗಿ ಕಲಿಬೇಕು. ಇಡೀ ಜಗತ್ತನ್ನೇ ಆಳಬೇಕು ನಮ್ಮ ಇಂಡಿಯನ್ಸ್ ಅಂತ ಅನ್ನುವ ಮಹದಾಸೆ ನನ್ನದು ಕೂಡ. ಅದರಲ್ಲೂ ಸ್ಪೆಷಲಿ ಕನ್ನಡದವರು. ಎಲ್ಲಿ ಹೋದರೂ ಕನ್ನಡದವ್ರು ಇರಬೇಕು. ಯಾವ ಜಗತ್ತಿನ ಮೂಲೆಯಲ್ಲಿ ಹೋದ್ರೂ ಕನ್ನಡದವ್ರು ಇರಬೇಕು. ಮತ್ತು ಅವರು ಸಣ್ಣ ಸಣ್ಣ ಕೆಲಸ ಮಾಡುವಂಥವ್ರಾಗಬಾರ್ದು, ಎಲ್ಲ ಟಾಪ್ನಲ್ಲಿ ಇರಬೇಕು. ಆ ರೀತಿಯ ಮಕ್ಕಳನ್ನು ನಾವು ಬೆಳೆಸಬೇಕು. ಇದು ಸಾಧ್ಯ ಇದೆ ಅಂತ ನನಗನ್ಸುತ್ತೆ. ನೀವು ಎಲ್ಲ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಒಂದು ಸ್ವಲ್ಪ ಪರಿಶ್ರಮ ಪಡಿ, ಇದು ಸಾಧ್ಯ ಉಂಟು. ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಕೆಲವೊಂದು ಆಬ್ಜೆಕ್ಟಿವ್ಸ್ ಅಂತ ಇಟ್ಕೊಂಡಿರ್ತೀವಿ. ಸಣ್ಣ ಸಣ್ಣ ಸಾಧನೆಗಳನ್ನು ಮಾಡ್ತಾ ದೊಡ್ಡದಕ್ಕೆ ಹೋಗೋದು. ಚಿಕ್ಕ ಚಿಕ್ಕ ಸಾಧನೆಗಳನ್ನು ಮಾಡಿದ್ರೇ ಮುಂದೆ ದೊಡ್ಡ ಸಾಧನೆ ಮಾಡಲಿಕ್ಕಾಗೋದು. ಈಗ ಜಗತ್ತನ್ನು ಆಳುವುದು ನಮ್ಮ ದೊಡ್ಡ ಸಾಧನೆ, ಅದನ್ನು ಮಾಡಬೇಕು. ಹಾಗಾದರೆ ಅದಕ್ಕೆ ಪೂರಕವಾಗಿ ಮೊದಲು ಚಿಕ್ಕ ಚಿಕ್ಕದಾಗಿ ಪ್ರಾರಂಭ ಮಾಡಬೇಕಲ್ಲ. ನಮ್ಮ ಹಂತದಲ್ಲಿ ನಾವು ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿದರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲಿಸಬೇಕು ಮೊದಲು. ಈಗ ಅದು ಶಾಲೆಗಳಲ್ಲಿ ಆ ಕೆಲಸ ಆಗ್ತಾ ಇಲ್ಲ. ನಾನು ಶಿಕ್ಷಕನಾಗಿ ಇದ್ದದ್ರಿಂದ ನನಗೂ ಗೊತ್ತು ಅಲ್ಲೆಲ್ಲಿ ಏನೇನು ಸಮಸ್ಯೆಗಳಿರುತ್ತೆ, ಯಾಕೆ ಅಷ್ಟೊಂದು ಪ್ರಬುದ್ಧಮಾನವಾಗಿ ಚೆನ್ನಾಗಿ
ಮಕ್ಕಳು ಮಾತಾಡಲಿಕ್ಕೆ ಬರೋದಿಲ್ಲ. ಅದು ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷು ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ. ಭಾಳಷ್ಟು ಜನ ಇಂಗ್ಲೀಷ್ನಲ್ಲಿ ಫೇಲ್ ಆಗ್ತಾರೆ ಮಕ್ಕಳು. ಈಗ ನಾವು ಇಂಗ್ಲೀಷನ್ನು ಕಲಿಸುವುದರ ಕಡೆ ನಮ್ಮ ಗಮನ ಹರಿಸೋಣ. ಈಗಂತೂ 9ನೇ ಕ್ಲಾಸಿನವರೆಗೂ ಎಲ್ಲ ಮಕ್ಕಳನ್ನು ಪಾಸ್ ಮಾಡಬೇಕು ಅಂತಿದೆ. ಹಾಗಾಗಿ ಮಕ್ಕಳು ಫೇಲ್ ಆಗುವ ಭಯ ಇಲ್ಲದಕ್ಕೆ ಪರಿಶ್ರಮ ಪಡ್ತಾ ಇಲ್ಲ. ಈಗ ಅವರಾಗಿ ಅವರು ಪರಿಶ್ರಮ ಪಡಲ್ಲ ಅಂದರೆ ನಾವು ಪರಿಶ್ರಮ ಪಡುವ ಹಾಗೆ ಅವರಿಗೆ ಮಾಡಬೇಕು, ಬೆನ್ನು ಹತ್ತಬೇಕೀಗ. ಆ ಕೆಲಸ ಟೀಚರ್ದಲ್ಲ, ಈಗ ಆ ಕೆಲಸ ಪೇರೆಂಟ್ಸ್ದು, ಪಾಲಕರದು. ಈಗ ನೀವು ಪಾಲಕರು ಟೀಚರ್ಸ್ ಆಗಬೇಕು. ಏನು ಸರ್ ನೀವು ಹೀಗಂತಿದ್ದೀರಿ, ನಾವು ಹೆಂಗೆ ಟೀಚರ್ಸ್ ಆಗೋದು? ಖಂಡಿತ ಸಾಧ್ಯ ಇದೆ, ಅದರಲ್ಲೂ ತಾಯಂದರು. ಈಗ ನನ್ನ ಪ್ಲ್ಯಾನ್ ಏನಂದರೆ ಇಂಗ್ಲೀಷನ್ನು ಅತೀ ಸುಲಭವಾಗಿ, ಏನೂ ಗೊತ್ತಿಲ್ಲದ ಝೀರೋ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಮೊದಲು ನಾನು ನಿಮಗೆ ಕಲಿಸ್ಕೊಡ್ತೀನಿ, ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ತಮ್ಮಂದಿರಿಗೆ, ತಂಗಿಯರಿಗೆ, ಅಥವಾ ಯಾರೂ ಇಲ್ಲ ಅಂದರೆ ಪಕ್ಕದ ಮನೆಯ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀವು ಕಲಿಸಿ. ನನ್ನ ಗೈಡೆನ್ಸಲ್ಲಿ ನೀವು ಎಷ್ಟು ಕಲಿತೀರೋ ಅಷ್ಟನ್ನಾದರೂ ಕೊಡಿ ಮಕ್ಕಳಿಗೆ, ಸಾಕು. ಕಾನ್ಫಿಡೆನ್ಸ್ ಅಂದರೆ ಹೇಗೆ ಬರುತ್ತೆ ಮಕ್ಕಳಿಗೆ? ಈಗ ಕಡಿಮೆ ಮಾರ್ಕ್ಸ್ ತಗೊಳ್ತಾ ಇರೋ ಮಗು, ಈ ಮಗುವನ್ನು ನಾವು ಮೇಲೆ ಕೆತ್ತಲಿಕ್ಕೆ ಸಾಧ್ಯವಾ? ನಾವು ಹಾಗೆ ಬಿಟ್ಬಿಟ್ವಿ ಅಂತಂದರೆ, ಈಗಿರೋ ಸ್ಥಿತಿಯಲ್ಲಿ ಹಾಗೆ ಬಿಟ್ವಿ, ಬರೀ ಓದ್ಕೊಳ್ಳೋ ಸರಿಯಾಗಿ ಓದ್ಕೊಳ್ಳೋ ಅಂತ ಬರೀ ಇಷ್ಟೇ ಹೇಳಿದರೆ ಸಾಧ್ಯ ಆಗಲ್ಲ. ಅದು ಅವನ ಮೇಲೆ ಬರೋದೇ ಇಲ್ಲ. ಒಮ್ಮೆ ಅವನನ್ನು ನೀವು ಕೈ ಹಿಡಿದು ಒಂದು ಸ್ವಲ್ಪ ಎತ್ತಿದ್ರಿ ಅಂದ್ಕೊಳ್ರಿ, ಆ ಥರ ಸ್ವಲ್ಪ ಎತ್ತೋದಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಒಂದು ಮಗುವಿಗೆ ನೀವು ಇವತ್ತಿನಿಂದ ನಾನು ಹೇಳಿದ ಹಾಗೆ ಇಲ್ಲಿ ವಿಡಿಯೋಗಳನ್ನು ನೋಡಿ ನೀವು ಕಲಿತು ನಿಮ್ಮ ಮಗುವಿಗೆ ಕಲಿಸ್ತೀರಿ ಅಂತ ಇಟ್ಕೊಳ್ಳಿ. ಕೆಲವು ಶಬ್ದಗಳನ್ನು ಅವನು ಕಲಿತಾನೆ ಇಂಗ್ಲೀಷಲ್ಲಿ, ನೀವು ಕಲಿಸ್ತೀರಿ. ಕ್ಲಾಸ್ನಲ್ಲಿ ಬೇರೆಯವರಿಗೆ ಗೊತ್ತಿಲ್ಲದೇ ಇರತಕ್ಕಂಥ ಶಬ್ದ ನನಗೆ ಗೊತ್ತಿದೆ ಅಂತ ಅವನಿಗೆ ಮನವರಿಕೆ ಆಗುತ್ತೆ. ಯಾಕಂದರೆ ಅದನ್ನು ಬೇರೆಯವರು ಕಲ್ತಿರಲ್ಲ, ನೀವು ನಿಮ್ಮ ಮಕ್ಕಳಿಗೆ ಕಲಿಸಿರ್ತೀರಿ. ಅದು ಒಂಥರ ಸ್ಪೆಷಲ್ ಆಗುತ್ತೆ ಆ ಮಗುವಿಗೆ. ಆವಾಗ ಒಂದು ಸಣ್ಣ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಬೆಳೀತಾ ಹೋಗುತ್ತೆ. ಇಲ್ಲ, ಯಾರಿಗೂ ಗೊತ್ತಿಲ್ಲದ್ದು ನನಗೆ ಒಂದು ವಿಚಾರ, ಒಂದೇ ವಿಚಾರ, ಭಾಳ ಬೇಡ, ಕೆಲವೇ ವಿಚಾರ ನನಗೆ ಅವ್ರಿಗಿಂತ ಚೆನ್ನಾಗಿ ಗೊತ್ತಲ್ಲ ಅಂದಾಗ ಅಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಏರಿತು. ಅಂದರೆ ಬೇರೆಯವರಿಗೆ ಹೋಲಿಸ್ಕೊಂಡು ತನ್ನನ್ನು ತಾನು ಮೇಲಕ್ಕೆ ಎತ್ಕೊಳ್ತಾನೆ ಮಗು. ಮುಂದೆ ಇಂಗ್ಲೀಷ್ನಲ್ಲಿ ಸರಾಗವಾಗಿ ಚೆನ್ನಾಗಿ ಬರೀತಾನೆ, ಇಂಗ್ಲೀಷ್ನಲ್ಲಿ ಅವನ ಮಾರ್ಕ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಉಳಿದಿದ್ರಲ್ಲಿ ಬಿಡೋಣ, ಹಾಗೇ ಇದೆ. ಆದರೆ ಈ ಕಾನ್ಫಿಡೆನ್ಸ್ ಏನು ಬಂತಲ್ಲ ಆ ಮಗುವಿನಲ್ಲಿ, ಇದು ಬೇರೆ ಸಬ್ಜೆಕ್ಟ್ಗಳು ಕೂಡ ಅದು ಅನುಗುಣವಾಗ್ತಾ ಹೋಗುತ್ತೆ. ಅವನಿಗೆ ಬೇರೆ ಸಬ್ಜೆಕ್ಟ್ನಲ್ಲಿ ಕೂಡ ಇಂಟ್ರೆಸ್ಟ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿವರೆಗೂ ಇಂಟ್ರೆಸ್ಟ್ ತಗೊಂಡಿರೋದೇ ಇಲ್ಲ, ಕ್ಲಾಸಲ್ಲಿ ಸುಮ್ಮನೆ ಏನೋ ಹೇಳ್ತಾರೆ, ಯಾಕಂದರೆ ಅದು ನನ್ನದಲ್ಲ, ಅದು ನನಗೆ ಬರಲ್ಲ. ಈಗ ಗಣಿತ ಅಂದ್ಕೊಡ್ರಿ, ಗಣಿತ ಕಷ್ಟ, ಹಂಗಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಹೋಗಿರಲ್ಲ. ಯಾವಾಗ ಒಂದು ವಿಷಯದಲ್ಲಿ ಅವನು ಪರಿಣಿತಿಯನ್ನು ಪಡೆದ ಅಂತ ಅನಿಸ್ತೋ, ಇನ್ನೊಂದು ವಿಷಯದಲ್ಲಿ ಪರಿಣಿತಿ ಪಡಲಿಕ್ಕೆ ಅವನು ತಾನಾಗಿ ಮುಂದಾಗ್ತಾನೆ. ನೀವು ಏನೂ ಮಾಡೋದು ಬೇಕಾಗಿಲ್ಲ. ಇದನ್ನೇ ನಾವು ಮೇಲೆ ಕೆತ್ತೋದು ಅಂತೀವಿ. ಇದರಲ್ಲಿ ನಮ್ಮ ಪರಿಶ್ರಮ ಸ್ವಲ್ಪ ಬೇಕೇ ಬೇಕು. ದೊಡ್ಡದೇನಲ್ಲ, ಅದು ಒಂದು ಚಿಕ್ಕದಷ್ಟೇ. ನಿಮ್ಮ ಮಗುವನ್ನು ದಿನ 1 ಗಂಟೆ ನೀವು ಈ ಮೊಬೈಲ್ ಜೊತೆ ಕೂತ್ಕೊಳ್ಳಿ, ಅವ್ರ ಕೈಯಲ್ಲಿ ಕೊಡೋದು ಬೇಡ. ನಾನು 1 ತಾಸಿನಲ್ಲಿ ಎಷ್ಟನ್ನು ಮಾಡ್ಬೋದು ಅಂತ ಒಂದು ವಿಡಿಯೋದಲ್ಲಿ ಹೇಳಿರ್ತೀನಿ. ನೀವು ಅದನ್ನು ಕಲ್ತ್ಕೊಂಡಿರ್ತೀರಿ, ಅದನ್ನೇ ನೀವು ಅವತ್ತು ಕಲಿಸಿ. ಏನೂ ಕಲಿಸಿಲ್ಲ ಅನ್ನೋದಕ್ಕಿಂತ ಒಂಚೂರನ್ನು ಕಲಿಸ್ಬೋದಾ? ನೀವು ಹೊಸದಾಗಿ ಕಲಿತಿದ್ದನ್ನೇ ನೀವು ಅಲ್ಲಿ ಕಲಿಸಿ, ಇಷ್ಟೇ ಸಾಕು. ನೋಡ್ತಾ ಹೋಗಿ ನಿಮ್ಮ ಮಗು ಹೇಗೆ ಬೆಳೆಯುತ್ತೆ ಅಂತ. ಕೆಲವೇ ದಿನಗಳಲ್ಲಿ ನೀವು ನಿಮ್ಮ ಮಗುವಿನಲ್ಲಿ ಒಂದು ಏರಿಕೆಯನ್ನು ಕಾಣ್ತೀರಿ. ಯಾವಾಗ ನಿಮಗೆ ಅನಿಸುತ್ತೋ ಏರಿಕೆ ಕಾಣ್ತಾ ಇದೆ, ಯಾವ ಹಂತದಲ್ಲಿ ನನ್ನ ಮಗ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನೆ, ನನ್ನ ಮಗಳು ಮೊದಲಂಗಿಲ್ಲ ಸರ್, ಈಗ ಸ್ವಲ್ಪ ಮೇಲಕ್ಕೆ ಹೋದಂಗೆ ಕಾಣ್ತಾ ಇದೆ, ಕಾನ್ಫಿಡೆನ್ಸ್ ಲೆವೆಲ್ ಬೆಳೀತಾ ಇದೆ, ಈಗ ಓದಲಿಕ್ಕೆ ಅಭಿರುಚಿಯನ್ನು ತೋರಿಸ್ತಾ ಇದೆ ನನ್ನ ಮಗು ಅಂತ ಹೇಳಿದರೆ, ಅವಾಗ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಅದರಿಂದ ನನಗೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾವ ಥರದ ವಿಡಿಯೋಗಳನ್ನು ಮಾಡಬಹುದು ಅನ್ನುವುದು ಕೂಡ ನಿಮ್ಮಿಂದ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಪ್ರಯಾಣವನ್ನು ನಾವೀಗ ಪ್ರಾರಂಭ ಮಾಡೋಣ. ನಾನು ಒಂದು ಸಂಕಲ್ಪ ಮಾಡಿ ಆಗಿದೆ. ನಾನು ಒಂದು ಚಾನಲನ್ನು ಇದಕ್ಕಾಗಿಯೇ
ಮೀಸಲಿಡಬೇಕು. ಏನೂ ಗೊತ್ತಿಲ್ಲದ ಸ್ಥಿತಿಯಿಂದ ಚೆನ್ನಾಗಿ ಇಂಗ್ಲೀಷನ್ನು ಕಲಿಯುವುದು ಮತ್ತು ಕಲಿಸುವುದು. ಇಲ್ಲಿ ನಾನು ಕಲಿಯುವುದಕ್ಕಿಂತ ಕಲಿಸುವುದಕ್ಕೆ ಒತ್ತು ಕೊಡ್ತಾ ಇದ್ದೀನಿ. ಅಂದರೆ ತಾಯಂದಿರು ಅಥವಾ ತಂದೆಯರು, ಅಣ್ಣ, ಅಕ್ಕ ಯಾರೇ ಆಗಲಿ, ಅವರು ನಿಮ್ಮ ಮನೆಯ ಮಗುವಿನ ಭವಿಷ್ಯವನ್ನು ನೀವೇ ಉಜ್ವಲಗೊಳಿಸ್ತೀರಿ. ಇಲ್ಲಿ ಈಗ ನನ್ನ ಸಂಕಲ್ಪ ಅಂತೂ ನಾನು ಮಾಡಿ ಆಗಿದೆ. ನಾನು ನಿಮಗೆ ಚೆನ್ನಾಗಿ ಇಂಗ್ಲೀಷನ್ನು ಕಲಿಸಿಕೊಡ್ತೀನಿ. ನೀವು ಅದನ್ನು ನಿಮ್ಮ ಮಕ್ಕಳಿಗೆ ಕಲಿಸಬೇಕು. ನಿಮ್ಮ ಮಗು ಜಾಣನಾಗಲಿಕ್ಕೆ ನೀವೇ ಕಾರಣವಾಗ್ತೀರಿ. ಎಷ್ಟು ಖುಷಿ ಆಗುತ್ತೆ ಅದರಲ್ಲಿಂದ. ಇದು ಒಂದು ಸಣ್ಣ ಹೆಜ್ಜೆಯನ್ನು ಇಡೋಣ. ಮುಂದೆ ದಾಪುಗಾಲು ಹಾಕ್ತಾ ಹೋಗಬಹುದು. ಈಗ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಕಪ್ಪು ಪಟ್ಟಿಯಲ್ಲಿ ಸಬ್ಸ್ಕ್ರೈಬ್ ಅಂತ ಬರೆದಿದೆ ನೋಡಿ. ಆ ಸಬ್ಸ್ಕ್ರೈಬನ್ನು ಅಲ್ಲಿ ಟಚ್ ಮಾಡಿ. ಈಗಾಗಲೇ 11 ನಿಮಿಷಗಳಾಯಿತು. ನಾನು ಹೇಳೋದು ಇನ್ನೂ ಎಷ್ಟೋ ಇದೆ. ವಿಡಿಯೋ ತುಂಬ ಉದ್ದ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದರ ಲಿಂಕ್ ಇಲ್ಲೇ ಇದೆ. ಈಗ ಇದನ್ನು ಟಚ್ ಮಾಡಿ, ನಿಮಗೆ ಆ ವಿಡಿಯೋ ಸಿಗುತ್ತೆ.